ನಮಸ್ಕಾರ. ನಾನು ಡಾಕ್ಟರ್ ಸಮರ್ಥರಾವ್, ಅಮೃತ ಆಯುರ್ವೇದಿಕ್ ಸೆಂಟರ್, ಬಸವನಗುಡಿಯಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರೋದು. ರಾತ್ರಿ ಹೊತ್ತು ಮೊದಲನೇ ಪ್ರಹಾರದಲ್ಲಿ ನಾವು ಎಲ್ಲ ಥರದ ಆಹಾರ ಈಸಿಯಾಗಿ ಡೈಜೆಸ್ಟ್ ಆಗೋ ಆಹಾರ ಸೇವನೆ ಮಾಡಬೇಕು ಅಂತ ನಾನು ತಿಳಿಸ್ಕೊಟ್ಟೆ. ರಾತ್ರಿ ಹೊತ್ತು ಮತ್ತೊಂದು ಮಾಡೋದು ಏನು ಅಂದರೆ, ದಂಪತಿಗಳು ಮಾಡೋದು ಮೈಥುನ ಹಾಗೂ ಶಾರೀರಿಕ ಸಂಬಂಧಗಳು ಗಂಡ ಹೆಂಡತಿ ಮಧ್ಯದಲ್ಲಿ. ಆಯುರ್ವೇದ ಈ ರಾತ್ರಿ ಚರ್ಯೆಯಲ್ಲಿ ಇದನ್ನು ಕೂಡ ಎಷ್ಟು ಪ್ರಮಾಣದಲ್ಲಿ ಮಾಡೋದ್ರಿಂದ ದೇಹಕ್ಕೆ ಹಾನಿ ಆಗಲ್ಲ ಅಂತ ಸಾಕಷ್ಟು ತಿಳಿಸ್ಕೊಟ್ಟಿದೆ. ಅದನ್ನು ನಾನು ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ, ಒಂದು ಮೈಥುನ ಕ್ರಿಯೆ ಮಾಡೋದು ನಮ್ಮ ಆಯುರ್ವೇದ ಹೇಳುತ್ತೆ ತ್ರಯ ಉಪಸ್ತಂಭಕಗಳು. ಇದರಲ್ಲಿ ಆಹಾರ ಸೇವನೆ ಮಾಡೋದು, ನಿದ್ದೆ ಮಾಡೋದು ಹಾಗೂ ಅಬ್ರಹ್ಮಚರ್ಯ ಅಂದರೆ ಮೈಥುನ ಮಾಡೋದು, ಇದು ಮೂರು ನಮ್ಮ ಜೀವನದ ಬೇಸಿಕ್ ಕಾರ್ಡಿಯಲ್ ರಿಕ್ವೈರ್ಮೆಂಟ್ ಅಂತ ಕರಿತೀವಿ. ಸೊ ಇದನ್ನು ಬ್ಯಾಲೆನ್ಸ್ಡ್ ಆಗಿ ಅಪ್ರಾಪ್ರಿಯೇಟ್ ಆಗಿ ಮಾಡೋದ್ರಿಂದ ನಮ್ಮ ಆಯಸ್ಸಿಗೂ ಒಂದು ದೊಡ್ಡ ಕಾರಣ. ಆಯಸ್ಸು ಕಾರಣ, ಒಳ್ಳೆ ಮಕ್ಕಳನ್ನು ಕೂಡ ನಾವು ಪಡಿಬಹುದು. ಸೊ ಆಯುರ್ವೇದ ಈ ಮೈಥುನ ಮಾಡುವಾಗ ಸಾಕಷ್ಟು ರೆಸ್ಟ್ರಿಕ್ಷನ್ಸ್ನು ಹಾಗೂ ಯಾವಾಗ ಮಾಡಬೇಕು, ಹೆಂಗೆ ಮಾಡಬೇಕು ಅನ್ನೋದು ಕೂಡ ತುಂಬ ಡೀಟೇಲಾಗಿ ಡಿಸ್ಕ್ರೈಬ್ ಮಾಡಿದೆ. ಯಾವ ಟೈಮಲ್ಲಿ ಮಾಡಬೇಕು, ಯಾವ್ಯಾವ ಸೀಸನಲ್ಲಿ ಯಾವ ಹೊತ್ತಲ್ಲಿ ಮಾಡಬೇಕು, ಎಷ್ಟು ಸಲ ಮಾಡಬೇಕು, ಹಾಗೂ ಯಾವಾಗ ನಾವು ಮಾಡಬಾರ್ದು, ವರ್ಜಿತ ಅನ್ನೋದು ನಾನು ತಿಳಿಸ್ಕೊಡ್ತೀನಿ. ಫಸ್ಟು, ಆಯುರ್ವೇದ ಈ ರಾತ್ರಿಯಲ್ಲಿ 4 ಪ್ರಹಾರಗಳಿದೆ. ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಹಾಗೂ ಸಾಕಷ್ಟು ಈ ಕಾಮಶಾಸ್ತ್ರಗಳಲ್ಲೂ ಕೂಡ ಹೇಳಿರೋದೇನು ಅಂದರೆ, 2ನೇ ಪ್ರಹಾರ ಹಾಗೂ 3ನೇ ಪ್ರಹಾರದಲ್ಲಿ ಮೈಥುನ ಕ್ರಿಯೆ ಮಾಡೋದು ಆರೋಗ್ಯಕ್ಕೆ ಒಳ್ಳೆಯದು. 2ನೇ ಪ್ರಹಾರ ಅಂದರೆ ರಾತ್ರಿ 9ರಿಂದ ಮಧ್ಯರಾತ್ರಿ 12 ಗಂಟೆ, ತಿರ್ಗಾ 3ನೇ ಪ್ರಹಾರ ಮಧ್ಯರಾತ್ರಿ 12 ಗಂಟೆಯಿಂದ ಮುಂಜಾನೆ 3 ಗಂಟೆ. ತಮಸ್ಸು ಪ್ರಾಧಾನ್ಯತೆ ಜಾಸ್ತಿ ಇರುತ್ತೆ. ಹಾಗೂ ಪಿತ್ತಕಾಲ ಕೂಡ. ನಾನು ಹಿಂದೆ ಬಯೋಲಾಜಿಕಲ್ ಕ್ಲಾಕ್ ಅಂತ ತಿಳಿಸ್ಕೊಟ್ಟಿದ್ದೆ. ವಾತದ ಕಾಲ, ಪಿತ್ತದ ಕಾಲ, ಕಫದ ಕಾಲ ಅಂತ. ಈ ಪಿತ್ತಕಾಲ ಬೆಳಗ್ಗೆ 10ರಿಂದ ಮಧ್ಯಾಹ್ನ 2, ಅಥವಾ ಮಧ್ಯರಾತ್ರಿ 10ರಿಂದ ರಾತ್ರಿ 10ರಿಂದ ಮಧ್ಯರಾತ್ರಿ 2 ಗಂಟೆವರೆಗೂ ಇದು ಪಿತ್ತಕಾಲ. ದೇಹದಲ್ಲಿ ಪಿತ್ತ ಜಾಸ್ತಿ ಇರುತ್ತೆ. ಈ ಕಾಲದಲ್ಲಿ ಮೈಥುನ ಸಂಭೋಗ ಮಾಡೋದು ತುಂಬ ಒಳ್ಳೆಯದು. ಈ ಟೈಮಲ್ಲಿ ಮಾಡಬಹುದು. ಸೊ ಆಯುರ್ವೇದ ಈ 2 ಅಥವಾ 3 ಪ್ರಹಾರದಲ್ಲಿ ಮಾಡಬೇಕು ಅಂತ ತುಂಬ ಸ್ಟ್ರೆಸ್ ಮಾಡಿ ಹೇಳಿದೆ. ಇದೇ ಬೆಸ್ಟ್ ಟೈಮು. ಒಳ್ಳೆ ಸಂತಾನ ಪಡಿಬೇಕು ಅಂದರೆ, ಒಳ್ಳೆ ಹೆಲ್ತಿಯಾಗಿರೋ ಮಕ್ಕಳು ಪಡಿಬೇಕು ಅಂದರೆ ಈ ಟೈಮಲ್ಲಿ ನೀವು ಸಂಭೋಗ ಮೈಥುನ ಮಾಡೋದು ತುಂಬ ಒಳ್ಳೆಯದು. ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಮಾಡಕೂಡ್ದು. ಮತ್ತೊಂದು ಆಯುರ್ವೇದ ಏನು ಹೇಳುತ್ತೆ ಅಂದರೆ, ಈ ಪರ್ವಕಾಲಗಳಲ್ಲಿ ಮಾಡಕೂಡ್ದು. ಅಮಾವಾಸ್ಯೆ ತಿಥಿ ಮಾಡಬಾರ್ದು, ಹುಣ್ಣಿಮೆ ಮಾಡಬಾರ್ದು, ಏಕಾದಶಿ ಮಾಡಬಾರ್ದು, ಸಂಕ್ರಮಣಗಳೇನಾರ ಇತ್ತು ಅಂದರೆ ಮಾಡಬಾರ್ದು, ಗ್ರಹಣ ಟೈಮಲ್ಲಿ ಸೇರಬಾರ್ದು, ಸೂರ್ಯೋದಯ ಸೂರ್ಯಾಸ್ತ ಟೈಮಲ್ಲಿ ಸೇರಬಾರ್ದು. ಹಳೆ ಕಾಲದಲ್ಲಿ ಹಸುಗಳು ಕೂಡ ಬರೋ ಟೈಮು, ಹೋಗೋ ಟೈಮು, ಇಂಟರ್ಕೋರ್ಸು ಅಥವಾ ಮೈಥುನ ಸಂಭೋಗ ಮಾಡಬಾರ್ದು ಅಂತ ಸಾಕಷ್ಟು ನಮ್ಮ ಗ್ರಂಥಗಳಲ್ಲಿ ತಿಳಿಸ್ಕೊಟ್ಟಿದೆ. ತ್ರಯೋದಶಿ ಕೂಡ ಹಬ್ಬಗಳಲ್ಲಿ, ಅದು ಈ ಪರ್ವಕಾಲಗಳಲ್ಲಿ ಮಾತ್ರ ಸಂಭೋಗ ಮೈಥುನ ಮಾಡಬಾರ್ದು ಅಂತ ಆಯುರ್ವೇದ ತುಂಬ ಸ್ಟ್ರಿಕ್ಟಾಗಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡಿಕೊಟ್ಟಿದೆ. ಇದ್ರ ಜೊತೆಗೆ ರಾತ್ರಿ ಹೊತ್ತು ಊಟದ ನಂತರ ಮೈಥುನ ಸಂಭೋಗ ಮಾಡಬಹುದು. ದೇಹಕ್ಕೆ ವೀರ್ಯ ಜಾಸ್ತಿ ಮಾಡೋ ಆಹಾರಗಳು ಸೇವನೆ ಮಾಡೇ ಸಂಭೋಗ ಮಾಡಬೇಕು ಅಂತ ಆಯುರ್ವೇದ ಸ್ಟ್ರಿಕ್ಟಾಗಿ ಹೇಳಿದೆ. ಒಂದು ಮೈಥುನ ಕ್ರಿಯೆಯಲ್ಲಿ ಸಾಕಷ್ಟು ಎನರ್ಜಿ ಲಾಸ್ ಅಂತ ಆಗುತ್ತೆ. ವೀರ್ಯ ಶೇಖರಣೆ ಆಗಿರೋದು ಪತನ ಆಗತ್ತೆ. ಆ ಟೈಮಲ್ಲಿ ಏನಾಗುತ್ತೆ ಅಂದರೆ, ದೇಹದಲ್ಲಿ ಸಾಕಷ್ಟು ಬದಲಾವಣೆಗಳು ಕೂಡ ಆಗತ್ತೆ. ಹಾರ್ಮೋನ್ಸು ತುಂಬ ಎಕ್ಸಸೈಸ್ ಆಗತ್ತೆ. ಸೊ ಆಯುರ್ವೇದ 2 ಥರದ್ದು ಪಥ್ಯಗಳು ಹೇಳಿದೆ. ಗಂಡಸರು ಆದಷ್ಟು
ಅನ್ನ, ಹಾಲು, ತುಪ್ಪ ಈ 3 ಪದಾರ್ಥಗಳು ಸೇವನೆ ಸಂಭೋಗಕ್ಕೆ ಮುಂಚೆ ಮಾಡಿದ್ರೆ ತುಂಬ ಒಳ್ಳೆಯದು. ಶುಕ್ರ ಉತ್ಪತ್ತಿಗೆ ಹಾಗೂ ವೀರ್ಯ ಉತ್ಪತ್ತಿಗೆ ತುಂಬ ಒಳ್ಳೆಯದು ಅಂತ ಆಯುರ್ವೇದ ಕ್ಲಿಯರಾಗಿ ಹೇಳಿದೆ. ಹೆಂಗಸರಿಗೆ ಉದ್ದಿನ ಕಾಳು ಅಥವಾ ಬೇಳೆ ಹಾಗೂ ಎಣ್ಣೆ, ಯಾವ ಎಣ್ಣೆ ಅಂದರೆ ಎಳ್ಳೆಣ್ಣೆ, ಇವು ಸಂಭೋಗ ಮೈಥುನ ಮಾಡೋಕ್ಕೆ ಮುಂಚೆ ಉಪಯೋಗಿಸಿದ್ರೆ ಅದು ಅವರ ದೇಹ ಆರೋಗ್ಯ ಕಾಪಾಡ್ಕೊಳ್ಳುತ್ತೆ ಅಂತ ಆಯುರ್ವೇದ ಹೇಳುತ್ತೆ. ಇಲ್ಲಿ ಗಂಡಸರು ಅನ್ನ, ಅದಕ್ಕೆ ಚೆನ್ನಾಗಿ ತುಪ್ಪ ಹಾಕ್ಕೊಂಡು ಒಂದು ಭಾತ್ ರೀತಿನೋ, ಬಿಸಿಬೇಳೆ ಭಾತ್ ರೀತಿನೋ, ಅನ್ನ ದಾಲ್ ರೀತಿನೋ ಸೇವನೆ ಮಾಡಿ ಒಂದು ಲೋಟ ಹಾಲು ಕುಡಿದ್ರೆ ತುಂಬ ಒಳ್ಳೆಯದು. ಇಲ್ಲಿ ಹೆಂಗಸರು ಉದ್ದಿನ ದೋಸೆ, ಇಡ್ಲಿಗಳು ತಿಂದು ಅದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸ್ವಲ್ಪ ಹಾಕ್ಕೊಂಡು ಸೇವನೆ ಮಾಡಿದ್ರೆ ಅದು ತುಂಬ ಒಳ್ಳೆಯದು. ಸಂಭೋಗದ ನಂತರ ಆಯುರ್ವೇದ ತುಂಬ ಸ್ಟ್ರಿಕ್ಟಾಗಿ ಹೇಳುತ್ತೆ, ಗಂಡಸರು ಒಂದು ಲೋಟ ಹಾಲೋ, ಒಂದು ಪಾಯಸನೋ ಅಥವಾ ಹಣ್ಣಿನ ರಸದ ಜ್ಯೂಸೋ ಏನೋ ಸೇವನೆ ಮಾಡಬೇಕು ಅಂತ. ಯಾಕಂದರೆ ಸಂಭೋಗದ ನಂತರ ವೀರ್ಯ ಪತನ ಆಗ್ತಾ ಇರೋಂಗೆ ಆ ದೇಹದಲ್ಲಿ ಮತ್ತೆ ಒಂದು ಈ ಶುಕ್ರಧಾತು ಉತ್ಪತ್ತಿಗೆ ಒಂದು ಫ್ಯಾಕ್ಟ್ರಿ ಶುರು ಆಗುತ್ತೆ ದೇಹದಲ್ಲಿ. ಆವಾಗ ಅದಕ್ಕೆ ಬೇಕಾಗಿರೋ ಪೋಷಣೆ ಎಲ್ಲ ಬೇಕು ಅಂದ್ಬಿಟ್ಟು ಮೈಥುನ ನಂತರ, ಸಂಭೋಗದ ನಂತರ ಒಂದು ಲೋಟ ಹಾಲು ಅಥವಾ ಒಂದು ಜ್ಯೂಸು ಅಥವಾ ಒಂದು ರಸದ್ದೇನಾರು ಒಂದು ಪ್ರಿಪ್ರೇಷನ್ನು ಸೇವನೆ ಮಾಡಬೇಕು ಅಂತ ಆಯುರ್ವೇದ ಸ್ಟ್ರಿಕ್ಟಾಗಿ ತಿಳಿಸ್ಕೊಡುತ್ತೆ.